ಮಳೆಗಾಲ ಬಂದರೆ ಸಾಕು ನಮ್ಮ ಜನರು ಮಲೆನಾಡಿನತ್ತ ಮುಖ ಮಾಡ್ತಾರೆ. ಯಾಕಂದ್ರೆ ಸ್ವರ್ಗದಂತಹ ಬ್ಯೂಟಿ ಸ್ಪಾಟ್ ಸಿಗೋದೇ ಇಲ್ಲಿ. ಮಲೆನಾಡಿನ ನಡುವೆ ಪಯಣಿಸುವುದೇ ಒಂದು ಅದ್ಭುತ ಅನುಭವ. ನಿತ್ಯ ಸುರಿಯುವ ವರ್ಷಧಾರೆ, ಮಂಜಿನ ತೆರೆ, ಅಲ್ಲಲ್ಲಿ ಹರಿದು ಧುಮ್ಮಿಕ್ಕುವ ಸಣ್ಣ ಪುಟ್ಟ ಜಲಧಾರೆ, ಗಗನಚುಂಬಿ ಗಿರಿಶಿಖರ, ಇವೆಲ್ಲವನ್ನ ನೋಡ್ತಿದ್ರೆ ಮನಸ್ಸಿಗೆ ಏನೋ ಆಹ್ಲಾದಕರ. ಇಂತಹದ್ದೇ ಅನುಭವ ನೀಡುವ ಮಲೆನಾಡಿನ ಬ್ಯೂಟಿ ಸ್ಪಾಟ್ ಈಗ ಎಲ್ಲರನ್ನ ಕೈಬೀಸಿ ಕರಿತಾ ಇದೆ. ಅದುವೇ ಬಿಸಿಲೆ ಘಾಟ್. ಹಾಸನ ಜಿಲ್ಲೆಯ ಸಕಲೇಶಪುರದ ಬಳಿ ಬಿಸಿಲೆ ಘಾಟ್ ರಕ್ಷಿತ ಅರಣ್ಯ ಪ್ರದೇಶವಿದೆ. ಸುತ್ತಲೂ ಹಸಿರನ್ನ ಹೊದ್ದು ನಿಂತಿರುವ ಪ್ರಕೃತಿ ಮಾತೆಯನ್ನ ಮಾತಿನಲ್ಲಿ ವರ್ಣಿಸೋಕೆ ಪದಗಳೇ ಇಲ್ಲ. ಇಂತಹ ಸೌಂದರ್ಯ ರಾಶಿ ನಮಗೆ ಮತ್ತೆಲ್ಲೂ ಕಾಣಸಿಗಲ್ಲ. ಪ್ರವಾಸಿಗರಿಗೆ ತಣ್ಣನೆ ಸ್ಪರ್ಶದ ಮಂಜಿನ ಅನುಭವವನ್ನು ಆನಂದಿಸುವುದೇ ಒಂದು ರೀತಿ ಚಂದ. ಇಂತಹ ನಿಸರ್ಗ ಮಾತೆಯನ್ನ ಕಣ್ತುಂಬಿಕೊಳ್ಳೋದೇ ಆನಂದ. ಪ್ರವಾಸಿಗರನ್ನ ಹುಚ್ಚೆಬ್ಬಿಸುವ ಈ ಸ್ಥಳ ಬೇರೆಯ ಲೋಕಕ್ಕೆ ಕರೆದೊಯ್ಯುತ್ತದೆ. ಹಲವಾರು ಸಿನಿಮಾ ಚಿತ್ರೀಕರಣವಾಗಿರುವ ಈ ಸ್ಥಳದಲ್ಲಿ ಮಳೆಗಾಲದ ಸಮಯದಲ್ಲಂತೂ ಮಂಜಿನ ಹನಿ, ಜಿನುಗುವ ಮಳೆ ಎಲ್ಲರನ್ನ ಸ್ಪರ್ಶಿಸುತ್ತೆ. ಅರಣ್ಯ ಇಲಾಖೆ ನಿರ್ಮಾಣ ಮಾಡಿರುವ ವ್ಯೂ ಪಾಯಿಂಟ್ನಲ್ಲಿ ನಿಂತು ಅದ್ಭುತ ಅನುಭವದೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವವರ ಸಂಖ್ಯೆ ಹೆಚ್ಚು. ಪ್ರತಿನಿತ್ಯ ದೂರಗಳಿಂದ ಬರುವ ಪ್ರವಾಸಿಗರು ತಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಪ್ರಕೃತಿ ಸೌಂದರ್ಯದ ನಡುವೆ ಎಲ್ಲ ಟೆನ್ಷನ್ ಮರೆತು ಫುಲ್ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಕರ್ನಾಟಕದ ಬಡವರ ಹೂಟಿಯಾಗಿರುವ ಹಾಸನಕ್ಕೆ ಹೊರ ರಾಜ್ಯಗಳಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ. ಹಸಿರು ಹೊದಿಕೆಯ ಮೇಲೆ ಮಂಜಿನ ಹನಿಗಳ ಚಿತ್ತಾರ, ಚೀವುಗುಟ್ಟುವ ಪಕ್ಷಿಗಳ ಕಲರವನ್ನ ಕೇಳೋಕೆ ಬಿಸಿಲೆ ಘಾಟ್ ಮೂಲಕ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತೆರಳುವ ಮಂದಿಯಂತೂ ಮಿಸ್ ಮಾಡದೆ ವಿಸಿಟ್ ಮಾಡ್ತಾರೆ. ಅರಣ್ಯ ಇಲಾಖೆಯ ಸುಪರ್ತಿಯಲ್ಲಿರುವ ಈ ವ್ಯೂ ಪಾಯಿಂಟ್ಗೆ ಈಗ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದು ಟಿಕೆಟ್ ಕೌಂಟರ್ ಕೂಡ ತೆರೆಯಲಾಗಿದೆ. ಜೂನ್ ಮಾಸಾಂತ್ಯದ ವೇಳೆಗೆ ಪ್ರವಾಸಿಗರು ಹೆಚ್ಚಿದ್ದು ಪ್ರತಿನಿತ್ಯ ಸುಮಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ವೀಕೆಂಡ್ ಟೈಮ್ನಲ್ಲಿ ಆ ಸಂಖ್ಯೆ ಹೆಚ್ಚಳವಿದ್ದು ದೂರಗಳಿಂದ ಆಗಮಿಸುತ್ತಾರೆ ಅಂತಾರೆ ಇಲ್ಲಿನ ಅರಣ್ಯ ಸಿಬ್ಬಂದಿಯವರು. ಇಲ್ಲಿ ಪ್ರವಾಸಿಗರು ಅಂದರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಜನ ತುಂಬ ಕಮ್ಮಿ ಇದ್ದರು, ಬಿಸಿಲು ಅಂತ ಅನಿಸುತ್ತೆ. ಆದರೆ ಈಗ ಮೇ ತಿಂಗಳು, ಜೂನ್ ತಿಂಗಳು ಲಾಸ್ಟಿಂದ ಈಗ ನಿನ್ನೆಯಿಂದ ಒಂದು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಅಂದರೆ ಯಾಕೆಂದರೆ ತಿನ್ಭುಜ ಮತ್ತು ಬೆಟ್ಟದ ಭೈರೇಶ್ವರ ದೇವಸ್ಥಾನನ ಸ್ಟಾಪ್ ಮಾಡಿದ್ದಾರೆ. ಪ್ರವಾಸಿಗರು ಯಾರೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಿನ್ನೆ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ, ಜನ ಜಾಸ್ತಿ ಇದೆ. ಅಂದರೆ ದೇವಸ್ಥಾನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋವಂಥವ್ರು ಇಲ್ಲಿ ಬಂದು ಬಿಸಿಲೆ ವ್ಯೂ ಪಾಯಿಂಟಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ಅಂದರೆ ಭಾನುವಾರ, ಶನಿವಾರ ಒಂದು ಸ್ವಲ್ಪ ಜನ ಮಕ್ಕಳಿಗೆ ರಜೆ ಇರುತ್ತಲ್ಲ, ಅಕ್ಟೋಬರ್ ಟೈಮು ಮತ್ತು ಏಪ್ರಿಲ್, ಮೇ ತಿಂಗಳಲ್ಲಿ ಜಾಸ್ತಿ ಇರ್ತಾರೆ. ಅದು ಬಿಟ್ಟರೆ ಮಳೆಗಾಲದಲ್ಲಿ ಕಮ್ಮಿ ಇರೋದು, ಈ ತಿಂಗಳಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ. ಅದೇನೇ ಇರಲಿ, ಪ್ರವಾಸಿಗರಿಗೆ ಅದ್ಭುತ ಅನುಭವ ನೀಡುವ ಸೌಂದರ್ಯ ರಾಶಿಯೂ ಆಗಿರುವ ಮಲೆನಾಡಿನ ಪ್ರಕೃತಿಯನ್ನು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಆದ್ದರಿಂದ ಪ್ರವಾಸಿಗರು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಬಿಸಾಡದೆ ಪ್ರಕೃತಿಯನ್ನ ಹಾಳು ಮಾಡದಿರಲಿ ಎಂಬುದು ನಮ್ಮ ಆಶಯ. ವಿಶಾಲ ಕರ್ನಾಟಕ, ಇದು ಸ್ವಾಭಿಮಾನಿ ಕನ್ನಡಿಗರ ಪ್ರತೀಕ.